ನೆಕ್ಸ್ಟ್ ಲೊಕೇಶನ್ಗೆ ನಿಮಗೆ ಸ್ವಾಗತ. ನಾವಿವಾಗ ಬಂದಿರೋದು ಸಾವ್ಲೆ ವ್ಯಾಲಿ ಅಂತ. ಆ್ಯಕ್ಚುಲಿ ನಾವು ಬರೋ ಪಾತ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಇದೇ ಥರನೇ ಇದೆ. ಫ್ಲ್ಯಾಟು ಬರ್ಬೋದು, ಏನಂತ ರಿಸ್ಕ್ ಏನಿಲ್ಲ. ಸೊ ಅದ್ರದ್ದೇನು ವಿಡಿಯೋ ಬೇಡ, ಡೈರೆಕ್ಟು ನಾನು ವ್ಯೂ ಪಾಯಿಂಟು ತೋರಿಸ್ತೀನಿ. ನೋಡಿ, ಫಾಲ್ಸ್ ಇದೆ, ಅದ್ರ ಮುಂದೆ ಒಂದು ಡ್ಯಾಮ್ ಥರನೂ ಇದೆ, ಮತ್ತು ಸಿಟಿ ಕೂಡ ಕಾಣುತ್ತೆ. ಅದು ಯಾವ ಸಿಟಿ ಅಂತ ತಿಳ್ಕೊಂಡು ಹೇಳ್ತೀನಿ ಇಲ್ಲಿ. ಓಕೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಇರುಗುರು ನೋಡ್ರಿ, ಗಾಳಿಪಟ ದಿಗಂತ್ ಅವ್ರು ಇದ್ದಂಗಿಲ್ವಾ ಒಂದ್ ಕಡೆಯಿಂದ. ಅದಕ್ಕೆ ಇಲ್ಲಿ ಗಾಳಿಪಟ ಮೂವಿ ರೀಕ್ರಿಯೇಟ್ ಆಗ್ತಿದೆ. ಸೊ ನಾವು ಫಸ್ಟ್ ಡ್ರಾಕುಲಾ ಆಮೇಲೆ ನೆಕ್ಸ್ಟ್ ಹುಡುಗಿ ಕೈ ಕೊಟ್ಮೇಲೆ ಹಳೆ ಹುಡುಗಿ ಮದ್ವೆಗೆ ಹೋಗಬಾರ್ದು. ಉದಾಹರಣೆಗೆ ಶೆಟ್ಟಿ. ಸುಖ ನಿನಗೆ ಅಂತ ಬೇರೆಯವ್ರ ವಿಚಾರ ಮಾತಾಡೋದ್ರಲ್ಲಿ ಅಮ್ಮ ಸುಖ ನಿನಗೆ ಉಪ್ಪು ಖಾರ ಹಾಕೊಂಡು ಎಂತ ಟೇಸ್ಟ್ ಕೊಡ್ತೀನಿ. ಸುಖ ನಿನಗೆ ಅನ್ಬೋಕ್ಸು ಅವನಿಗೆ ಕಳಿಸಿಯ ವಿಡಿಯೋ ಎದೆ ಹೊಡ್ಕೋದಕ್ಕೆ ಸ್ಟಾರ್ಟ್ ಆಯ್ತು. ನಾವು ರೈನ್ ಕೋಟ್ ಆಗಿ ಹಾಕೊಂಡು ರೆಡಿ ಆಗ್ಬಿಡ್ತೀವಿ. ಆ್ಯಕ್ಚುಲಿ ನಾವಿರೋದು ಸಾವಳ್ಳಿಯ ಘಾಟಲ್ಲಿ, ಕೊಂಡೆಲ್ಲ ವಾಟರ್ ಫಾಲ್ಸ್ ಅಂದ್ಬಿಟ್ಟು ಮೇಲಿಂದ ಒಂದು ವ್ಯೂ ನೋಡಿದ್ವಿ. ಈಗ ಕೆಳಗಡೆ ಹೋಗೋಣ ಬನ್ನಿ. ಕೆಳಗಡೆಯಿಂದ ಈ ಒಂದು ಪೀಕ್ ಹತ್ರ ಹೋಗೋಣ, ಯಾವ ಥರ ಕಾಣುತ್ತೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಸ್ಲಿಪ್ಪರ್ ಇದೆ, ತುಂಬ ನಿಧಾನ ಬರಬೇಕು. ಕಟ್ ಮಾಡ್ಕೊ ಬಾ. ರೋರಿಂಗ್ ಸೌಂಡು ತುಂಬಾ ಕೇಳಿಸ್ತಿದೆ, ಅಲ್ಲೋಗಿ ನೋಡೋಣ ಬನ್ನಿ. ಹೆಚ್ಚು ಕಡಿಮೆ ನಾನೀಗ ಹುಚ್ಚನಾಗಿ ಹೋದಂತೆ, ಹಚ್ಚಿಕೊಂಡ ಮೇಲೆ ನಿನ್ನ ಕಷ್ಟವಾದರೇನಂತೆ ಸ್ಪಷ್ಟವಾಗಿ ಕೂಗು, ಇಷ್ಟ ಬಂದ ಹಾಗೆ ನನ್ನ ನನ್ನೆಲ್ಲ ಭಾವಗಳು ನಿನಗೆಂದೇ ಉಳಿತಾಯ, ಅದ ನೀನೇ ದೋಚಿದರೆ ನಾನಂತೂ ನಿರುಪಾಯ. ಏನು ಹೇಳಬೇಕು ಅಂದೆ ಏನದು, ಬೇಗ ಹೇಳು ಯಾರು ಕೇಳಬಾರದು. ಸಾಕಾಯಿತು ನಿನ್ನ ಕಾದು. ಓಲೆ 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 ನಾರೆ ನಾರೆ, ಓಲೆ 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 ನಾರೆ ನಾರೆ.
ಹೀಗೆಲ್ಲ ಎಂದು ಕೂಡ ನನ್ನಲ್ಲಿ ಅಂದುಕೊಂಡೆ ಎಲ್ಲ ನಾನು. ಆಕ್ಚುಲಿ ಏನು ಗೊತ್ತಾ, ನಾವು ಬೆಂಗಳೂರಿಂದ ಬಂದಿರೋರು ಒಂದು ರೂಮಲ್ಲಿ ಇದ್ದೀವಿ. ಐ ಮೀನ್ RCB ಅಂತ. ಆ ಕಡೆ ರೂಮಲ್ಲಿರೋರು ಎಲ್ಲ ಫುಲ್ ಹೈದರಾಬಾದು, ಬಟ್ ಎಲ್ಲರೂ ತುಮಕೂರವರು, ಇರೋದು ಹೈದರಾಬಾದಲ್ಲಿ. ಸೊ ಅವ್ರನ್ನ ನಾವು SRH ಅಂತ ಕರಿತಿದ್ದೀವಿ. ಬನ್ನಿ, ರೆಡಿಯಾಗಿದ್ದಾರ ನೋಡೋಣ. ಹಾಯ್ 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 ಫ್ರೆಂಡ್ಸ್. ನಾವಿವಾಗ ಚೆಕ್ಔಟ್ ಮಾಡ್ಕೊಂಡು ರಾಯಗಢ್ ಫೋರ್ಟ್ ಹತ್ರ ಹೊರಟಿದ್ದೀವಿ. ಅಲ್ಲಿ ಇದು ಬಾಟ್ಲು ಗಿಟ್ಲು ಜಾಗ ಇದ್ರೆ ಹಾಕಿ, ಇಲ್ಲೊಂದು ಐತೆ ಆಲ್ರೆಡಿ. ಇಲ್ಲೂ ಫುಲ್ ಆಗಿದೆ. ಹೇಮಂತ್ ತುಂಬಾ ಮಳೆ ಬರ್ತಾ ಇದೆ. ಸೊ ಆದ್ರೂ ನಾವು ಬಿಡಬೇಡ ಅಂತ ಹೊರಟಿದ್ದೀವಿ. ನಮ್ಮ ಜೊತೆ ಕಿರಣ್ ಇದ್ದಾರೆ, ಸ್ವಲ್ಪ ಮಾತಾಡ್ತಾರಂತೆ. ನೋಡಿ, ಮಾತಾಡಿ ಕಿರಣ್. ನಾವು ಎಲ್ಲ RCB ಅವರು ಬೇಗ ಬೆಳಗ್ಗೆ ಎದ್ದು ರೆಡ್ ಶರ್ಟ್ ಎಲ್ಲ ಹಾಕೊಂಡು ಹೊರಟಿದೀವಿ. SRH ಅವರೆಲ್ಲ ಸ್ವಲ್ಪ ಲೇಟ್ ಮಾಡ್ಬಿಟ್ರು. ಯಾರು ಫಸ್ಟ್ ಬಂದವ್ರೆ? ನಾವಿವಾಗ ರಾಯಗಢ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಆಗಲ್ಲ. ಸೊ ರೋಪೇನ ಚೂಸ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋಣ. ಬಂದಿಲ್ಲ. ನೋಡಿ, ಅಲ್ಲಿ ರೋಪೇ ಕಾಣ್ತಿದ್ದಲ್ಲ, ಅದೇ ಥರನೇ ನಾವು ಇವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು. ಟ್ರೆಕ್ಕಿಂಗ್ ಕೂಡ ಇದೆ, ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ. ಆಲ್ರೆಡಿ 2 ಡೇಸಿಂದ ಟ್ರೆಕ್ಕಿಂಗು, ಫಾಲ್ಸ್ ಟ್ರೆಕ್ಕು, ಕೋರಿಘಾಟ್ ಫೋರ್ಟು ಮತ್ತು ಕಾಲ್ಸ ವಾಟರ್ ಫಾಲ್ಗೆ ಟ್ರೆಕ್ಕಿಂಗ್ ಮಾಡಿದ್ದೀವಿ. ತುಂಬಾ ರಿಸ್ಕಿ ಆಯಿತು. ಸೊ ಬಾಡಿ ಎಲ್ಲ ಆಲ್ಮೋಸ್ಟ್ ಪೇಯ್ನ್ ಇದೆ. ಸೊ ಅದರಿಂದ ನಾವು ರೋಪೇ ತೊಗೊತಾ ಇದ್ದೀವಿ. ಬನ್ನಿ, ಫಸ್ಟು ತಿಂಡಿ ಮಾಡೋಣ, ಆಮೇಲೆ ಮಸಾಲೆ ದೋಸೆ, ಪೋಹ, ಮಿಸಲ್ ಪಾವ್, ಈರುಳ್ಳಿ ದೋಸೆ, ಈರುಳ್ಳಿ ಸಪ್ರೇಟ್, ದೋಸೆ ಸಪ್ರೇಟ್, ಮಸಾಲೆ ದೋಸೆ, ಆಲೂಗಡ್ಡೆ ಸಪ್ರೇಟ್, ದೋಸೆ ಸಪ್ರೇಟ್, ಆಮೇಲೆ ಪೋಹ. ನೀನೇನು ಹೇಳಿದ್ದೆ? ನೀನೇನು ಹೇಳಿದ್ದೆ ತಿನ್ನಕ್ಕೆ? ನಾನು ಈರುಳ್ಳಿ ದೋಸೆ, ನೀನು ಮಸಾಲೆ ದೋಸೆ, ನೀನು ಬರುತ್ತಾ? ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ, ದೋಸೆ ದೋಸೆ. ಒಂದು ಮಸಾಲ ಚಾಯ್ ಹಾಕೊಂಬಿಡೋಣ. ಚೆನ್ನಾಗಿತ್ತು ಕಣೋ. ತುಂಬ ಚೆನ್ನಾಗೈತೆ. ಮಸಾಲೆ ಟೀ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿದೆ. ಅದಕ್ಕೆ ಏನೇನು ಹಾಕಿದ್ರಲ್ಲ ಹೇಳ್ಬಿಡಿ. ಅಮ್ಮ ಕುಟ್ಟಿ ಪುಡಿ ಮಾಡಿದ್ದ. ಮಸಾಲ ಟೀ ಕುಡಿದ್ರೆ ಇಡೇ ಕಂಟೆಕ್ಟ್ ಕೊಡ್ತೀನಿ. ಈ ಮಸಾಲ ಟೀ ಕುಡಿದ್ರೆ ಇದು ಮಸಾಲ ತುಂಬ ನೆಗಡಿ, ಶೀತ, ಕೆಮ್ಮು ಅದಕ್ಕೆಲ್ಲ ಒಳ್ಳೆಯದು. ಇಲ್ಲಿ ಬಂದು ಶೀತ ಆದಾಗ ಈ ಟೀ ಕುಡಿದ್ಬಿಟ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ. ನೀವು ಬನ್ನಿ, ಇಲ್ಲೇ ಟ್ರೈ ಮಾಡಿ. ಟೀ ಭಾಳ ಡಾಬರ್ ರೆಡ್ ಪೇಸ್ಟ್ ಹಾಕಿರೋ ಆಗುತ್ತಲ್ಲ ಟೀಗೆ.
ಇಲ್ಲ ಇದು ಡಾಬಾ ಅದರಲ್ಲೂ ಚಕ್ಕೆ ಲವಂಗ ಎಲ್ಲ ಹಾಕಿರ್ತಾರಲ್ಲ. ಅದು ಎರಡು ಮಿಕ್ಸ್ ಮಾಡಿ ಏನೋ ಒಂಥರ ತುಂಬ ಚೆನ್ನಾಗಿದೆ ಇದು. ನೈಸ್ ಕಣ. ಟೀ ಶರ್ಟ್ ಕಣ. ಅದನ್ನೇ ನಾನು ತೋರಿಸ್ತಾ ಇರೋದು. ನಮ್ಮ ಬಾಯ್ಸ್ ಕೂಡ ರೆಡಿ ಆಗಿದ್ದಾರೆ. ತಿಂಡಿ ಎಲ್ಲ ಆಯ್ತೇನಪ್ಪ? ಹಾಂ ಹೋಗೋಣ. ರೆಡಿ ಬನ್ನಿ. ಅಲ್ಲ ಇಲ್ಲಿಂದ ಅಲ್ಲಿ ಹತ್ತಕ್ಕೆ ಒಂದೂವರೆ ನಿಮಿಷ ನೋಡಿ. ಏನು ತೆಗಿತಿದ್ದಿಲ್ಲ ಏನೋ ಹೋಗ್ತಾ ಇದ್ದಪ್ಪ ನಾನು. ಟಿಕೆಟ್ ಕೌಂಟರ್ ಅನ್ಸುತ್ತೆ ಇಲ್ಲಿ. ಟಿಕೆಟ್ ತೊಗೊಳೋಣ. ಏನೋ ಫಾರಮ್ ಕೂಡ ಫಿಲ್ ಮಾಡಬೇಕು ಅನ್ಸುತ್ತೆ. ಆ್ಯಕ್ಚುಲಿ 19 ಆ್ಯಕ್ಚುಲಿ ಅಲ್ಲಿ ಒಬ್ಬರೇ ಒಬ್ಬರು ಬರಬೇಕು ಅಂತ ಅಂದರು. ಸೊ ನಾವು 9 ಜನ ಇರೋರು 5 ಜನ ಒಬ್ಬರು, 4 ಜನ ಒಬ್ಬರು ಅಂತ ಡಿವೈಡ್ ಮಾಡ್ಕೊಂಡು ಬಂದ್ಬಿಟ್ವಿ. ನೀವು ಯಾವ್ದು ಬೇಕಾ? ನಾನೊಬ್ಬರು ಹೈದ್ರಾಬಾದ್ ಅವ್ರು ಬರೀತೀನಿ. ಹೇಮಂತ್, ಕಿರಣ. ಬ್ರೋ ಆಯ್ತೇನೋ? ನೋಡಿದ್ರಲ್ಲ, ಆ್ಯಕ್ಚುಲಿ 9 ಜನಕ್ಕೆ ಒಬ್ಬರೇ ಹೋಗುವಂತಂದರು. ಸೊ ನಾವು ಐಡಿಯಾ ಉಪಯೋಗಿಸಿ ನಾವು 5 ಜನ ಸಪ್ರೇಟು, ಅವ್ರು 4 ಜನ ಸಪ್ರೇಟು ಅಂತ ಎಂಟ್ರಿ ತೊಗೊಂಡ್ಬಿಟ್ಟಿದ್ದೀವಿ. ಮಿಲೇನಿಯಂ ರೋಪ್ವೇಸ್ ಆ್ಯಂಡ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್. ಡೇಟು, ನೇಮು, ಏಜು ಮತ್ತು ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ, ಸಿಗ್ನೇಚರ್. ಇಷ್ಟು ಫಾರಮ್ ಫಿಲ್ ಮಾಡಿ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಆ್ಯಕ್ಚುಲಿ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ರೋಪ್ವೇದು ನೋಡ್ಬೋದು ನೀವು. ಒಂದು ಮ್ಯೂಸಿಯಂ ಕೂಡ ಇದೆ. ಅಷ್ಟೆಲ್ಲ ಟೈಮ್ ಆಗಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್. ಯಾವ ಎಲ್ಲ ಹೋಗಿ ಬ್ರಾಹ್ಮಣ ಇಲ್ಲಪ್ಪ. ಈ ಪೇಶ್ವೆ ಅವರೇ, ಪೇಶ್ವೆ ಬ್ರಾಹ್ಮಣರು. ಸೀಕ್ರೆಟ್ ಮೀಟಿಂಗ್ ಎಲ್ಲ ಆಗ್ತಿದೆ. ಸೀಕ್ರೆಟ್ ಮೀಟಿಂಗ್ ಈ ಫೋಟೋ ಮೀಟಿಂಗ್ ಮಾಡ್ತೀವಿ. ಅದೇನೋ ಹೇಳ್ತಾರಪ್ಪ, ಅದು ಒಂದೊಂದು ಸೌಂಡ್ ಕೇಳೋವಂಥದ್ದು. ಎಲ್ಲವೂ ಆರ್ಟಿಫ್ಯಾಕ್ಟ್ಸ್ಗಳು ಬರ್ದಿರೋವು ಕೂಡ ಅರ್ಥ ಆಗಕ್ಕಿಲ್ಲ. ಅವು ಕಾಪಿ ಮಾಡ್ಕೊಂಡವ್ರು ಅಷ್ಟೇ ಲಿಪಿಗಳು. ಯಾರು? ಮರಾಠೀಸ್. ಇದು ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ಇದೆ. ಸೊ ಇಲ್ಲಿ ವೇಟಿಂಗ್ ರೂಮ್ ಥರ ಮಾಡಿದ್ದಾರೆ. ಟಿ ವಿ ಕೂಡ ಹಾಕಿದ್ದಾರೆ, ನೋಡ್ಬೋದು. ಒನ್ ಟೈಮ್ಗೆ ಮೇ ಬಿ 24 ಮೆಂಬರ್ಸ್ ಟ್ರಾವೆಲ್ ಮಾಡ್ಬೋದು ಅಂದ್ಕೊತೀನಿ. ನೋಡೋಣ. ನಾವು ಇಲ್ಲಿ ವೇಟಿಂಗ್ ಏರಿಯಾದಲ್ಲಿ ಕೂತ್ಕೊಳ್ತೇವೆ. नंबर 3 नंबर
ಇಲ್ಲಿ ಟಿಕೆಟ್ನ ಸ್ಕ್ಯಾನ್ ಮಾಡಿಸಿ ಎಂಟ್ರಿ ಆಗಬೇಕು. ಅವ್ರು ಯಾವ ಕ್ಯಾಬಿನ್ ಅಂತ ಹೇಳ್ತಾರೆ, ಆ ಕ್ಯಾಬಿನಲ್ಲಿ ನಾವು ಕುತ್ಕೊಬೇಕಾಗುತ್ತೆ. ನೋಡ್ಬೋದು ಹೋಗ್ತಾ ಇದೆ, ಮೇಲ್ಗಡೆ ಟ್ರಾವೆಲ್ ಮಾಡಬೇಕು. ಯಾವ ನಂಬರು? ಥರ್ಡ್ ಇಲ್ಲೇ ನಂಬರ್. ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಕುತ್ಕೊಬೇಕು. ಇವಾಗ ಎಂಟ್ರ್ ಆಗ್ತೀವಿ. ಬಂತು ನಮ್ಮ ಕೇಬಲ್ ಕಾರು. ಹಾಂ, ಕಡೆ ತಡೆದು ಇವನು ಮಗ ನನ್ನ ಶವ ಇರ್ತಾನೆ, ನನ್ನ ಸಾಂಬಾಜಿ. ಇವನು ಮಗನ ಕಟ್ಟಾಕೊಂಡ್ಬಿಡ್ತಾರೆ. ಅಲ್ಲಿಂದ ನಾವು ಜೈಲಿಂದ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಹೆಂಗೆ ಬರ್ತಾನೆ ಅಂದರೆ ಫುಲ್ಲು ಈ ಮಾರು ವೇಷದಲ್ಲಿ ಹಣ್ಣು ಮಾರೋರ ಥರ ಅವ್ನು ಕೇಳ್ತಾನೆ ಮೊದಲು ತಿರ್ಗಲ್ಲ ಇದು ಕೆಲಸಗಳನ್ನ ಹೇಳೋರು ಬಿಡೋದು ಇಲ್ಲ, ಅದೊಂದು ಇದೊಂದು. ಅದು ಫುಲ್ ಒಳಗಡೆ ನೋಡೇ ಬಿಟ್ಟು ಹೌದು ಕೊಡು ವಾಯ್ಸು. ಈಗ ನೋಡಿ ಬ್ಲೂ ಕಲರು ಕೇಬಲ್ ಕಾರ್ ಇದೆ. ಇದು ಮೇಲ್ಗಡೆ ರೀಚ್ ಆದಾಗ ಅಲ್ಲಿ ಇರೋ ಒಂದು ರೆಡ್ ಕೇಬಲ್ ಕಾರು ಇದು ಈ ಸೈಡ್ ಬರುತ್ತೆ, ಕೆಳಗಡೆ ಬರುತ್ತೆ. ಸೊ ಅವಾಗ ನಾವು ಎಂಟ್ರಿ ಆಗ್ಬೋದು. ನೋಡ್ಬೋದು ಇಲ್ಲಿ ರೆಡ್ಡಲ್ಲಿದೆ, ಆ ಕಡೆ ಬ್ಲೂನಲ್ಲಿದೆ ನಂಬರು ಮೆನ್ಷನ್ ಮಾಡಿರೋದು. ವಿಡಿಯೋ ಮಾಡ್ತಾರೆ. ಅಲ್ಲ ಒಬ್ಬರೇ ಅಲ್ಲಿ ಎಲ್ಲ ಕಳಿಸ್ತಾರಲ್ಲಿ ಒಂದು ಹುಡುಗ ಈ ಕಡೆ ಬಂದು ಇಬ್ರು ಆ ಕಡೆ ಹೋದ್ರೆ ಸರಿ ಹೋಗುತ್ತೆ. ಭರತ್ ಬಂದ್ಬಿಡ ಬಂದ್ರ ಅಣ್ಣ ಇನ್ನೊಂದು ಪೇಟಿಗೆ ಬರೋಣ. ಸಾರಿ ಭರತ್ ಇದ್ರ ಬೇಡ. ಬಾಕ್ಸಲ್ಲಿ ಕೂತಾಯ್ತು ಕೇಬಲ್ ಕಾರ್. ಕಟ್ ಕಟ್ಟಾಗಿ ಬಿದ್ರೆ ಏನು ಮಾತಾಡೋಂಗೆ ಇಲ್ಲ. ನಾನು ಬರೀ 90 ಡಿಗ್ರಿ ನೋಡ್ಕೊಂತೀನಿ ಅಷ್ಟೇ, ಕೆಳಗಡೆ ಅಂತೂ ನೋಡಲ್ಲ. ನನಗೂ ಐಟ್ ಫೋಬಿಯಾ ಇದೆ ಆ್ಯಕ್ಚುಲಿ. ಅಮ್ಮ ನೀರಲ್ಲ ಅಮ್ಮ ಒಳಗಾಕ ಕೈಯ ಹೋಯ್ತಂದ್ರೆ ಹೋಯ್ತದು. ಬಟ್ ಆ್ಯಸ್ ಆಫ್ ನಾವೇನು ಫೀಲ್ ಆಗ್ತಾ ಇಲ್ಲ ನನಗೆ. ಸ್ಕಿಲ್ಸ್ ಇದ್ರೆ ಹೇಳು. ಬಾಕ್ಲ ಹಾಕೋ ನಾನು ನೀಟಾಗಿ. ಅಮ್ಮ ಒಂದು ಹಿಡ್ಕೋ ಕೈ ಸಾಕು. ನೋಡ್ಬೋದು ನೋಡ್ಬೋದು ಕೆಳಗಡೆ ನೋಡಿ, ವ್ಯೂ ನೋಡಿ. ಆ್ಯಕ್ಚುಲಿ ನೀವು ಟ್ರೆಕ್ ಕೂಡ ಮಾಡ್ಬೋದು, ಬಟ್ ನಾವು 2 ವೇ ರೋಪ್ ತೊಗೊಂಡಿದ್ದೀವಿ. ವಾ, ಚೆನ್ನಾಗಿರೋದು ಅಲ್ವಾ?
ಏಮಂತ ನೋಡಿ ಆ ಕಡೆ ಕುತ್ಕೊಂಡ್ಬಿಟ್ಟ ಗಜ ಹೆಂಗಿರೋ ನಾನು ವಿಡಿಯೋ ಮಾಡ್ತಾನೆ ಅಂತ. ಹೋಗಲ್ಲ ನೀನೊಂದು ಹೇಳು ಬರ ಅವ್ನು ಬಿಡ್ಸ ಅಲ್ಲಾಡ್ಸ್ಬೇಡ್ರು. ಬಿಡು ಹೋಗ್ಲಿ ಬಿಡು ನೀನೇ ತಗೋ ಇಟ್ಕೋ ಹುಷಾರು ಯಾಕೆ ಕೆಳಗಡೆ ಅಲ್ಲಿ ಇಟ್ಕೋ ಸೂಪರ್ ಎಕ್ಸ್ಪೀರಿಯನ್ಸ್. ಏನು ಅನಿಸ್ತಿಲ್ಲ ಕಾಲ. ಇವರು ತುಂಬಾ ಹೆದರ್ಕೊಳ್ಳೋರು. ಇವರು ಪ್ರಜ್ವಲ್ ಅಂತ ಧೈರ್ಯ ಮಾಡಿ ಬಂದಿದ್ದಾರೆ. ರಂಗ ವಿಠಲ ಅಂತ ಹೇಳ್ತಾ ಇದ್ದಾರೆ. ಮೊಬೈಲ್ ಆಚೆಗೆ ತೆಗ್ದಿರೋದು ಅವನ್ನ ಈ ಕಡೆ ಮಹಾದೇವ್ ಮೊಬೈಲ್ ಬಿದ್ರೆ ಎಷ್ಟೇ ಧೈರ್ಯ ಇದ್ರು ಈ ಆಟಿಟ್ಯೂಡ್ ಬಂದ ಮೇಲೆ ಆಲ್ಮೋಸ್ಟ್ ಬೈಕ್ ಬಂದೇ ಬರುತ್ತೆ. ಜಾಮೂನು ಗಲ 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 ಅಂತ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಂತೂ ಜಾಮೂನ್ ಗಲ 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 ಅಲ್ಲ ಸೂಪರ್. ಬಡ್ಡೆ ಮೇಲೆ ಗ್ರಾಸು ಮಮ್ಮಿ ಬಿಟ್ಬಿಡಿಯೋ ಗೋಪ್ರು ರೆಕಾರ್ಡ್ ಆಗ್ತಿರತ್ತ ಇದು. ಆಯ್ತು ನಿಮ್ಗೆ ಎತ್ತಬೇಕಾದ ಯಾರೋ ಬಕೆಟ್ ಬಿಡಿಸ್ಬಿಟ್ಟು ಈ ಬಕೆಟ್ ಬಂಡೆ ಹತ್ರ ನಿಲ್ಲಿಸ್ಬಿಟ್ರೆ ನೀರು ಕುಡ್ಕೊಂಡು ಹೋಗೋದು. ಒಂಚೂರು ಹಣ ಒಂಚೂರು ನಿಲ್ಲಿಸೋಣ ಬಂಡೆ ಹತ್ರ. ಬರುತ್ತೋ ಓ ಬರುತ್ತೋ. ಇದ್ರಲ್ಲೂ ಹಿಂಗೆ ಆಗಿತ್ತ ನಿಮ್ಗೆ ಗರುಡ? ಇಷ್ಟೊಂದು ಇದಿರಲಿಲ್ಲ. ಈಗ ಬಿದ್ರೆ ಅದು ಇವಾಗಿಂದು ಅಡ್ವಾನ್ಸ್ ಟೆಕ್ನಾಲಜಿ ಐತೆ. ಇಲ್ಲ ಈಗ ಬಿದ್ರೆ ಏನೋ ಸ್ವಲ್ಪ ಫುಲ್ ಅಂದ್ರೆ ಗ್ಲಾಸ್ ಅಷ್ಟಿದಾಗಲ್ಲ. ಆಯ್ತು ಪೂಜೆ ನಿಮ್ಮೆಂಟ್ ತರ ಬೈತೀವಿ ನಿಂತ್ಕತ್ತು ಆಯ್ತು. ಈಗ ಬಿದ್ರೆ ಹೆಂಗಾಗುತ್ತೆ ಅಂದ್ರೆ ಬಂಡೆ ಮೇಲೆ ಬಿದ್ದು ಮೊಣಕಾಲು ಪೈಕೈ ಎಲ್ಲ ಮಾಡುದು ಹಂಗೆ ಚಿಂದಿ ಹಂಗೆ ಬೋಂಡ ಮೊಸರು. ಏರಿ ಮೇಲೆ ಏರಿ ಮೇಲೆ ಕೆಳಗೆ ಯಾರು ಬರುತ್ತೋ ಆಕ್ಚುಲಿ ಏನ್ ಗೊತ್ತಾ, ನಿಲ್ಸ್ಲೇಬಾರ್ದು, ಹೋಗ್ಬಿಡ್ಬೇಕು. ಇಲ್ಲಿ ಬಿಡ್ಬೇಕು. ಈಗ ಚಂದ ಹೆಂಗಿರುತ್ತೆ ಅಂದ್ರೆ ಚಿಮು 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 ಅಂತ ಬಿಡ್ಬೇಕಾದ್ರೆ ಸಾಯಕ್ಕೆ ಆಸೆ ಜಾಸ್ತಿ ಹೊಡಿಕೊಂಡು ಅಲ್ಲಾಡ್ತೈತೆ ಕಣೋ. ಜಾಮೂನೆಲ್ಲ ಗಲ 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 ಅಂತ ಇದೆಯಾ? ನಮ್ಗೆ ಬಂದಿದ್ ಭಯ ಆಗ್ಲಿಲ್ಲ, ಈ ಪ್ರಜ್ವಲ್ ಹೇಳಿದ್ ಭಯ ಆಯ್ತು. ಇಳ್ಬಿಡ್ರಪ್ಪ ಬೇಗ. ಹಿಂದಕ್ಕೆ ಕೊಂಡೋದು ಬ್ರೇಕ್ ಫೇಲ್ ಆಗಿ ಹಿಂದಕ್ಕೆ ಜೊರ ಹೊಂಟದ್ದು. ಆಮೇಲೆ ಹಿಂದಕ್ಕೆ ಜೊರ ಹೊಂಟೋದು ಹಿಡಿಯಲ್ಲ ಬೇಗ. ಆಮೇಲೆ ಅಲ್ಲಿ ತುಕ್ಕದ ಬಿಸಿ ನೋಡ್ತಿದ್ದಲ್ಲ ಅಲ್ಲಿ ಕೊಟ್ಟಾಯ್ತೀವಿ. ಫೈನಲಿ ಬಂದ್ಬಿಟ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಲಾಸ್ಟ್ ಒಂದು 30 ಸೆಕೆಂಡ್ಸ್ ಇದೆಯಲ್ಲ ಅದು ಫುಲ್ಲು ಒಂದು 4 ಲಿಫ್ಟ್ ಟೈಪ್ ಫೀಲ್ ಆಗುತ್ತೆ. ಸಿಟಿ ಮಾಡ್ತೀನಿ. ಅದೇನೋ ಈ ತರ ಕೊಟ್ಬಿಟ್ರನಲ್ವಾ ಅಲ್ಲಿ ತಿರ್ಗಾ ಕಾಯಿನ್ ಹಾಕೋದು ಚೆನ್ನಾಗಿದೆ ಕಂಟ್ರೋಲಲ್ಲಿ. ಕಾಯಿನ್ ಹಾಕಿದ್ರೆ ಓಪನ್ ಆಗುತ್ತೆ. ಇಲ್ಲ ಇಲ್ಲ, ಇಲ್ಲಿಂದ ಕೆಳಗಡೆ ಒನ್ವೇ ತಗೊಂಡಿರ್ತಾರಲ್ಲ, ಸುತ್ಕೊಂಡು ಹಿಂಗೆ ಬರ್ಬೇಕು. ಆ್ಯಕ್ಚುಲಿ ಶಿವಾಜಿ ಮಹಾರಾಜ್ ಪೋಸ್ ಮಾಡಿ ಫೋಟೋ ತೆಗ್ಸ್ಕೊಳ್ಳೋಣ ಅಂದ್ಕೊಂಡು ಇಲ್ಲಿ ಸಾಧು ಮಹಾರಾಜ್ ಪೋಸ್ ಬಂದಿದೆ. ನಾವು ಆ್ಯಕ್ಚುಲಿ ಶಿವಾಜಿ ಮಹಾರಾಜು ಪೋಸ್ ಮಾಡೋಣ, ಆ ಆರೋಗ್ಯನ್ಸ್ ತೋರಿಸೋಣ ಅಂತ ಹೊರಟ್ರೆ ಇಲ್ಲಿ ನಮ್ಮದು ಸಾಧು ಮಹಾರಾಜ್ ಪೋಸ್ಗಳು ಬರ್ತಾ ಇದೆ. ಅವನಂತೂ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ. ಅವನೇ ಕರ್ಕೊಂಡು ಬಂದ್ಬಿಟ್ಟಿದ್ರು ಆಗೋಗಿರೋದು. ಫುಲ್ಲು ಫಾಗು, ಯಾವಾಗ ಮಳೆ ಬರುತ್ತೆ ಗೊತ್ತಾಗಲ್ಲ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗ ಫೋರ್ಟ್ ಇದೆಯಲ್ಲ, ಆ ಟೈಪ್ ಇದೆ.
ಬಟ್ ಚಿತ್ರದುರ್ಗದಲ್ಲಿ ನಿಮಗೆ ಮಳೆ ಫಾಗು ಫೀಲ್ ಮಾಡೋದಕ್ಕಾಗಲ್ಲ. ರಾಯಗಡಲ್ಲಿ ಫೀಲ್ ಮಾಡ್ಬೋದು. ತೋರಿಸ್ತೀನಿ ಮುಂದೆ ಫುಲ್ ಮೇಲೆ ಹೋದ್ಮೇಲೆ. ಸಚಿನ್, ಏನನ್ನ ಹೇಳಕ್ಕೆ ಇಷ್ಟಪಡ್ತೀಯಾ? ಅದೇ ಮರಾಠ ಕೋಟೆಗಳು ಇದೆಲ್ಲ ಇಲ್ಲಿ ನೋಡಿದ್ರೆ ಹಳೆಯ ಕಾಲದಲ್ಲಿ ಒಂದು ಸ್ವಲ್ಪ ನೋಡಿ, ಹಳೆಯ ಕಾಲದಲ್ಲಿ ಯಾವುದೋ ಒಂದು ಕೊಠಡಿಗಳು, ಆಣೆಗಳು ಇದ್ದಂಗಿದ್ದಾವೆ. ಇಲ್ಲಿಂದನೇ ಸೈನಿಕರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರ ಇದೆ. ಮೇಲ್ಗಡೆ ಇನ್ನೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ದಂಗಿದೆ. ಈಗ ಎಲ್ಲ ನಾಶ ಆಗಿರ್ಬೋದು, ಬಟ್ ಆದರೂ ಈ ವೆದರ್ಗೆ, ಈ ಕೋಟೆಗೆ ಇತಿಹಾಸದ ಪುಸ್ತಕ ಮರಳಿ ಓದಿದ್ದಂತ ಆಗ್ತಾ ಇದೆ. ಸೊ ಮರಾಠರು ಇದೊಂದು ಲೊಕ್ಯಾಲಿಟಿ, ಜಿಯೋಗ್ರಫಿಕಲ್ ಏರಿಯಾನೇ ಅವ್ರಿಗೊಂದು ಸ್ಟ್ರಾಂಗ್ ವೆಪನ್. ಅವರು ಮುಘಲರೆಲ್ಲ ಬಯಲುಸೀಮೆಯಲ್ಲಿ ಬಂದು ಯುದ್ಧಾಡಿದವರು. ಇವರು ಎಲ್ಲೆಲ್ಲಿಂದನೋ ಎದ್ದು ಮೇಲ್ಗಡೆ ಕೋಟೆ, ಕೆಳಗಡೆ ನದಿ, ಎಲ್ಲೆಲ್ಲಿಂದನೋ ಬಂದು ಹೊಡೆದ್ಬಿಡೋರು. ಅದಕ್ಕೆ ಗರಿಲ್ಲ ವಾರ್ಫೇರು, ಇದಕ್ಕೆಲ್ಲ ಚಾಕಚಕ್ಯತೆ ಹೊಂದಿದ ಮರಾಠರಿಗೆ ಗೆಲುವು ಸತತವಾಗಿ ಸಿಕ್ಕಿ ಹಿಂದುತ್ವ ಇವತ್ತು ಉಳಿದಿದೆ ಅಂದರೆ ಮರಾಠರೇ ಕಾರಣ. ಸೊ ಹಾಗಾಗಿ ಮರಾಠರನ್ನ ಪೂಜಿಸ್ಬೇಕು. ಫಸ್ಟ್ ಆಫ್ ಆಲ್ ಬಹುಮನಿ, ಮುಘಲ್ಸು ಟೆಕ್ಸ್ಟ್ ಬುಕ್ಕಿನ ಕಿತ್ತಾಕಬೇಕು. ನಾವೆಲ್ಲ ರಿನೈಸನ್ಸು ಎಲ್ಲ ಮುಸ್ಲಿಮ್ಸ್ರ ಬಗ್ಗೆ ಓದ್ತಾ ಇದ್ವಿ. ಮುಘಲ್ಸು, ಅಕ್ಬರು, ಗೋರಿ, ಗಜ್ನಿ ಅವರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ರು ಅಂತ. ಇದೆಲ್ಲ ನಮ್ಮ ಶಿವಾಜಿ, ನಮ್ಮ ಕರ್ನಾಟಕದ್ದು ವಿಜಯನಗರ ಸಾಮ್ರಾಜ್ಯ, ಅದ್ರ ಬಗ್ಗೆ ಜಾಸ್ತಿ ಬರಿಬೇಕು, ಓದಬೇಕು, ನಾವು ತಿಳ್ಕೋಬೇಕು. ಹಾಗಾಗಿ ಈಗಲಿಂದ ಆದರೂ ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ಗಳಲ್ಲಿ ಚೇಂಜಸ್ ತರಬೇಕು ಅನ್ನೋದು ನನ್ನ ಮನವಿ. ದೋಸಾಗಾರು ಲೋ ಅಣ್ಣ ಮಿಸ್ ಆಯ್ತಲ್ಲ, 9 ಇರ್ಬೇಕಲ್ಲ, 2 ಶೆಟ್ಟಿ ಇಲ್ಲಿ ಹೆಂಗ್ ಬರ್ತಾ ಗೊತ್ತಾ ಫೋಟೋ? ಅವ್ನು ಹಾಳಾದವನು ಚೆನ್ನಾಗಿ ಕಾಣಿಸ್ತೀಯ ಅನ್ಬಿಟ್ಟ ಅವನಿಗೆ. ಅಲ್ಲಿ ತೀರ್ಥಲ್ಲಿ ಕೆಲಸ. ಇಲ್ಲಿ ನೋಡು, ಸ್ವಲ್ಪ ಈ ಕಡೆ ಬಾ. ಕಾಳಿಗೆ ಮಾಡ್ತೇನೆ ನೋಡು ಬಾಯ್. ಇಲ್ಲ, ಹೋಯ್ತಾ ಇಲ್ಲ. रायगढ़ फोर्ट का पहला नाम था रायरी का फोर्ट, जो अपने छत्रपति शिवाजी महाराजों ने 15 में 1656 में जावली के मोरे, चंद्रा मोरे नाम था उनके पास से जीत हुआ। युद्ध हुआ था 3 महीने। ये जावली का कोरा जो बोलते हो प्रतापगढ़ का पाइता, वहाँ से टोकन दिवाया वहाँ तक पूरा जावली प्रांत है। ये जावली प्रांत, इसका गंदा जंगल था, पूरा घना जंगल था पूरा। कि असवल तो सबको मालूम है, असवल के इतने घने बाल होते हैं। उसके असवल को इंग्लिश में क्या बोलते हैं? मीन्स एक प्राणी रहता है सर, उसके बहुत घने बाल रहते हैं। तो हाँ, तो उसको उसके बाल में अपना सर का कीड़ा निकाल के छोड़ देंगे ना, तो ढूंढने की कोशिश करेंगे तो मिलेगा। लेकिन रायगढ़ फोर्ट पे बहुत बड़े बड़े, ये जावली प्रांत में बहुत बड़े बड़े एलिफेंट। रायगढ़ फोर्ट पे कैदी आए 1733 में, तो उन्होंने यहाँ पे कैदी रखना चालू किया, गुनेगार। मतलब जो चोरी लबाड़ी स्वराज्य में करता था उसको 7 दिन यहाँ पे रखते थे। 8वें दिन उनको बाहर निकालते थे। 18 डेज के बाद ठीक तो वहाँ से उसको फेंक देते थे। ಅವ್ರು ಹೇಳಿದ್ದು ನೋಡಿ, ಈ ಜಾಗ ಬಂದು 3,500 ಜನ ಸೈನಿಕರಿಗೆ 6 ತಿಂಗಳು ನೋಡಿ. ಇಲ್ಲೊಂದಿದೆ ಒಂದು, ಅದು ಏನು ಈಗ ಒಂದು ಅದ್ರ ಮೇಲೆ ಒಂದು ಏನೋ ಹಾಕಿಲ್ಲ ನೋಡಿ, ಕೇಜ್ ಥರ, ಅದು 2, ಮತ್ತು ಮುಂದೆ ಒಂದಿದೆ 3,500 ಜನಕ್ಕೆ ಒಂದು 6 ತಿಂಗಳು ಆಗೋಷ್ಟು ಆಹಾರ ಇದರೊಳಗೆ ಸ್ಟೋರ್ ಮಾಡ್ತಿದ್ರಂತೆ. ಒಂದು ಏಣಿ ಥರ ಮಾಡಿಕೊಂಡು ಕೆಳಗೆ ಹೋಗಿ ಎಲ್ಲ ದವಸ ಧಾನ್ಯ ತುಂಬಿ ಮೇಲೆ ಬರ್ತಿದ್ರಂತೆ. ಸುಮಾರು ಒಂದು 60 ಮಳಿಗೆಗಳು ಇರ್ಬೋದು. ಒಂದು 500 ಮೀಟ್ರ್ವರೆಗೂ ಇದೆ, ಒಂದು ಅರ್ಧ ಕಿಲೋಮೀಟ್ರು. ಎಡಬದಿ ಬಲಬದಿ 2 ಕಡೆ ಸಹ ಈ ಒಂದು ಮಾರ್ಕೆಟ್ ವ್ಯವಸ್ಥೆ ಇತ್ತು, ನೋಡ್ಬೋದು.
ಇದು ಒಂದು ಕೊಠಡಿ, ಇದು ಒಂದು ಕೊಠಡಿ. ನಾವಿವಾಗ ಹೋಗ್ತಾ ಇರೋದು ಶಿವಾಜಿ ಮಹಾರಾಜ್ ಅವರ ಸಮಾಧಿ ಬಳಿ. दर्जेदार मराठी गाणी पाहण्यासाठी आणि ऐकण्यासाठी लाईक करा, शेअर करा. ಏನು ಬೇಕಾ ನಿಂಗೆ? ಏನಿಲ್ಲ ಅದು ಬೀಜ ಡೈಕಾಟಿಲ್ಲಿ ಅನ್ಕೋಣ ಅದು ಮೋನೋಕಾಟು ನಿಂದು, ಅದು ಡೈಕಾಟು. ಏನು ಮೋನೋ ಯಾವುದದು? ಶೇಂಗಾ ಭುಜಿಯಾ ಅಡ್ಡ ಬಂದವನು ಅಲ್ಲಿ ಪ್ಯಾಲೆಟಿಂಗ್ ಇತ್ತಲ್ಲ, ಹಿಂಗೆ ತಕೊಂಬರ್ಬೇಕಿತ್ತು. ಸರಿ ತೆಗಿತೀನಿ. ಇದಕ್ಕೇನೋ ಸೋಡಾ ಏನೋ ಹಾಕಿರ್ಬೋದು, ಅದಕ್ಕೆ ಅಡ್ಡಾಡ್ಸ್ಬೇಕು. ಅಂತೂ ಇಂತೂ ರಾಯಗಢ ಫೋರ್ಟು ಟ್ರೆಕ್ಕಿಂಗ್ ಮುಗಿಸಿ ಎಲ್ಲ ಸುತ್ತಾಡಿ ಬಂದಿದ್ದಾಯಿತು. ಇಲ್ಲಿನ ಒಂದು ಇತಿಹಾಸದ ಬಗ್ಗೆ ನಾನು ಹೇಳಲ್ಲ, ನನ್ನ ಸ್ನೇಹಿತ ಆದ ಸಚಿನ್ ಅವ್ರು ಹೇಳ್ತಾರೆ. ಅವನ ಬಾಯಲ್ಲೇ ಆ ಇನ್ಫಾರ್ಮೇಷನ್ ತಿಳ್ಕೊಂಡ್ರೇ ಚಂದ. ಬನ್ನಿ ಏನು ಹೇಳ್ತಾನೆ ಕೇಳೋಣ. ಸಚಿನ್, ಓವರ್ ಟು ಯು. ನಾವು ಬಂದಿರೋದು ರಾಯಗಢಕ್ಕೆ. ಈ ರಾಯಗಢ ಕೋಟೆಯ ಒಂದು ಸ್ವಲ್ಪ ಹಿಸ್ಟ್ರಿ ಅಂದರೆ ನಮ್ಮ ಇತಿಹಾಸದ ಬಗ್ಗೆ ಮಾತಾಡೋಕ್ಕೆ ನಾನಿಲ್ಲಿದ್ದೀನಿ. ಈ ರಾಯಗಢ ಕೋಟೆ ಅಂದರೆ ಒಂದು 2-3 ಚಿಕ್ಕ ಚಿಕ್ಕ ಬೆಟ್ಟಗಳು ಸೇರಿ ಆಗಿರೋಂಥ ಕೋಟೆ. ಇದರಲ್ಲಿ ಕಟ್ಟಿರೋ ಕೋಟೆಗೆ ಎಲ್ಲ ಅಂದರೆ ಮ್ಯಾನ್ಯುವಲ್ ವರ್ಕ್ ಆವಾಗಿನ ಕಾಲದಲ್ಲಿ ಕಟ್ಟಿದ್ದಾರೆ ಅಂದರೆ ಅದು ತುಂಬ ರೋಮಾಂಚನಕಾರಿ. ಇಲ್ಲಿರೋ ಒಂದು ಕಲ್ಲುಗಳನ್ನೇ ತೊಗೊಂಡು ಇಲ್ಲಿಂದನೇ ಕನ್ಸ್ಟ್ರಕ್ಟ್ ಮಾಡಿ ಮೊದಲು ಒಂದು ಆಸ್ಥಾನ, ಅದಾದಮೇಲೆ ನಾವು ಹಾಗೆ ಹಿಂದೆ ನೋಡ್ತಾ ಹೋದರೆ ಪಡ್ಸಾಲೆ, ಅಡುಗೆ ಮನೆ, ಪ್ರಾಣಿಯಂದ್ರಿಗೆ ಇರೋಕ್ಕೆ ಸ್ಥಾನ. ಹಾಗೆ ಶಿವಾಜಿ ಬಗ್ಗೆ ಮಾತಾಡಬೇಕು ಅಂತ ಬಂದರೆ, ಶಿವಾಜಿಗೆ 17ನೇ ವಯಸ್ಸಿದ್ದಾಗಲೇ ಒಂದು ಏನು ಜೀವನದ ಒಂದು ಪರ್ಪಸ್ ಅಂತಾರಲ್ಲ, ಅದಾಗಲೇ ತನ್ನ ತಾಯಿಯಿಂದ ಗೊತ್ತಾಗ್ಬಿಟ್ಟಿತ್ತು ಹಿಂದುತ್ವ ಬೆಳಿಬೇಕು ಅಂತ. ಒಮ್ಮೆ ಚಿಕ್ಕ ಹುಡುಗ ಇರಬೇಕಂದ್ರೆ ಶಿವಾಜಿ ಕೇಳ್ತಾನೆ, ಅಮ್ಮ, ಅವನಷ್ಟೊತ್ತಿಗಾಗಲೇ ಒಂದು ತರುಣ ವಯಸ್ಸಿಗೆ ಬಂದಾಗ ಕೇಳ್ತಾನೆ, ಅಮ್ಮ ನೀನು ಯಾಕೆ ನಿನ್ನ ವಯಸ್ಸಿನ ಹೆಂಗಸರು ರವಿಕೆ ಹಾಕಲ್ಲ ಅಂತ. ಇದನ್ನು ನೋಡಿ, ರವಿಕೆ ಅಂದರೆ ಕುಪ್ಸ, ಬ್ಲೌಸ್, ಅದನ್ನು ಕೇಳಿದಾಗ ಅವರಮ್ಮ ಹೇಳ್ತಾಳೆ, ಹಂಗೆ ತೋರಿಸ್ಬಿಟ್ಟು ಅಲ್ಲಿ ಇಸ್ಲಾಮ್ರ ಧ್ವಜ ಹಾರಾಡ್ತಾ ಇರುತ್ತೆ, ಆ ಧ್ವಜ ಕಿತ್ಕೊಂಬಂದಲ್ಲಿ ಭಾಗವಾ ಧ್ವಜ ಹಾರಿಸು, ಅದನ್ನು ನಾನು ಹಾಕ್ಕೊಂಡು ಕುಪ್ಸ ಮಾಡ್ಕೊಳ್ತೀನಿ ಅಂತ. ಅಲ್ಲೇ ಅವನ ಜೀವನದ ಒಂದು ಪರ್ಪಸ್, ಧ್ಯೇಯ, ಗುರಿ ಗೊತ್ತಾಗುತ್ತೆ. 17ನೇ ವಯಸ್ಸಲ್ಲಿ ಮೊದಲನೇ ಕೋಟೆ ಕಬಳಿಸ್ತಾನೆ. ಇನ್ನು ಮುಂದಿನ ಹಿಸ್ಟ್ರಿ ಬಗ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಲಂಚಿಗೆ ಏನು ಮಾಡೋದು ಅಂತ ಇದ್ದಾಗ ನಮ್ಮ ಗೈಡು ಸರ್ ಮಹಾರಾಷ್ಟ್ರದ ಅಥೆಂಟಿಕ್ ತಾಲೀಮ್ ಸಿಗುತ್ತೆ. ಅಂದರೆ ಒಂದು ಹಳ್ಳಿ ವಾತಾವರಣದಲ್ಲಿ ಶಿವಾಜಿ ಕಾಲದಲ್ಲಿ ಸೈನಿಕರು ತಿಂತಿದ್ದ ಆಹಾರ, ಅದನ್ನು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಏನೇನು ಅವನು ಆ ಹುಡುಗಿ ಅವನು ಸಿಗ್ದಲ್ಲಿ ಸಿಗಾಕು ಸಾಕು, ಆ ಮರದ ಮೇಲೆ ನಿಂತು ಈ ಮರದ ಮೇಲೆ ನಿಂತಿದ್ದೀನಿ ಅಂತ ಅಪ್ಡೇಟ್ ಕೊಡ್ತಾನೆ ಇವನು. ಬಟ್ ಆ ಗುಂಡಿ ಹಾಕೊಂಬಿಡೋದಕ್ಕೆ ಅದೇನೋ ಕಳ್ಕೊಂಡಿದ್ಯಲ್ಲ
ಇಲ್ಲ ಜೀನ್ಸ್ ಪ್ಯಾಂಟ್ ಹಿಂಗೆ ಕರೆಕ್ಟ್ ಆಗಿರುತ್ತದ ಅದು ನೆನ್ನೆನೆ ಕಿತ್ಕೊಂಡೋಯ್ತು ಅದು ಒಂದು ಜೀನ್ಸ್ ಪ್ಯಾಂಟಿಂದ ಅದು ಹಾಕೊಂಡ್ಬಿಟ್ಟು ಇನ್ನೊಂದು ಹೊಸ ಕಿತ್ತು ಅದಕ್ಕೆ ಅಲ್ಲಿ ಹಾಕ್ಬಿಡು ಇಲ್ಲೇ ಇದು ಮುಚ್ಚಳ ಆಗ್ತವೆ ಇದು ಸರಿ ಹೋಗ್ಬಿಡುತ್ತೆ ನಡ್ರಿ ಅಲ್ಲಿ ಎಂಪಪ್ಪ ಮಾಡ್ಕೊಂಡು ಕಾಯ್ತಾ ಇದ್ದೀವಿ ಪ್ರೇಕ್ಷಣ ಏನೋ ಅವ್ರ ಹೆಸರು ಪ್ರತೀಕ್ಷಾ. ಪ್ರತೀಕ್ಷಾ ಅವರು ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಒಳಗಡೆ ಹೋಗೋಣ ಒಂದ್ಸತಿ ಮಹಾರಾಷ್ಟ್ರದ ಊಟ ಸವಿದು ಹೇಳ್ತೀವಿ ನಿಮಗೆ ಹೆಂಗಿದೆ ಅಂತ. ಓಕೆ ಬನ್ನಿ ಒಳಗಡೆ ಹೋಗೋಣ.